ಇವಾಗ ನಾನು ನೋಡೇ ಇಲ್ಲ. ನಾನು ಇಲ್ಲಿ ಹುಟ್ಟಿದ್ದು ಟಿಬೆಟ್ ನೋಡೇ ಇಲ್ಲ. ಯಾರಿಗೆ ಆಸೆ ಇರೋಕ್ಕಿಲ್ಲ ನೀವು ಸ್ವಂತ ಊರು ನೋಡೋಕ್ಕೆ ಅಲ್ವಾ. ನಾವು ಇದು ಟಿಬೆಟ್ ಇದು ತಗೊಂಡ್ರೆ ಅವ್ರು ಕಲ್ಸೋಕ್ಕಿಲ್ಲ. ನಮ್ಮದು ಇಂಡಿಯನ್ ಸಿಟಿಸನ್ ಇಲ್ಲ. ನಾನು ಟಿಬೆಟ್ ಅವರು ಇದು ಮಾರೋಕ್ಕಿಲ್ಲ. ಎಕ್ಸೆಪ್ಟ್ ಪಾಸ್ಪೋರ್ಟ್ ಇದೆ ನಮ್ಮದು. ಟಿಬೆಟನ್ಸ್ ಇದು ಐಡೆಂಟಿ ಕಾರ್ಡ್ ಇದೆ. ಅದು ಚೈನಾ ಒಪ್ಕೊಡ್ತಲ್ಲ. ಅವರು ಇವಾಗ ಜಾಸ್ತಿ ಯಂಗ್ಸ್ಟರ್ಸ್ ಎಲ್ಲ ನಾನ್ ವೆಜ್ ತಿನ್ನೋಕ್ಕಿಲ್ಲ. ಈಗ ನೀವೇ ಯೋಚನೆ ಮಾಡಿ. ಇವಾಗ ನಿಮ್ಮ ಮನೇಲಿ ಒಬ್ಬರು ಬಂದು ನಿಮ್ಮನ್ನು ಒಳಗಡೆ ಕಳಿಸ್ಬಿಟ್ರೆ ನೀವು ಹೆಂಗೆ ಸುಮ್ಮನೆ ಇರೋಕ್ಕೆ ಆಗಲ್ಲ ಅಲ್ವಾ. ಜನವರಿ ಫೆಬ್ರವರಿ ಎಲ್ಲ ಇಂಟರ್ನ್ಯಾಷನಲ್ ಕ್ಯಾಲೆಂಡರ್ ಅಲ್ವಾ. ಅದೇ ಥರ ನಮ್ಮದೇ ಕ್ಯಾಲೆಂಡರ್ ಇದೆ. ನಮ್ಮದು ಈ ಸತಿ ನಮ್ಮದು ನ್ಯೂ ಇಯರ್ ಮಾರ್ಚ್ ಫಸ್ಟ್ಲಿ ಬಂದಿದ್ದಾರೆ. ಹುಡುಗದು ತಂದೆ ತಾಯಿ, ಹುಡುಗಿದು ತಂದೆ ತಾಯಿ, ಆಮೇಲೆ ನೆಂಟರು ಎಲ್ಲ ಬಂದು ನೀವು ಮಾಡ್ತಾರೆ ಅದೇ ಥರ ಮಾಡ್ತಾರೆ. ನಾವು ತಾಲಿ ಕಟ್ಟಿಲ್ಲ ಅಷ್ಟೇ. ಎಲ್ಲ ಬೆಂಕಿ ಆಗೋದು. ಇಲ್ಲಿ ಕೆಲವರು ಹಿಂದೂ ಆದ್ರೂ ಮನೇಲಿ ಹಾಕ್ತಾರಲ್ಲ, ನಾವು ಎಲ್ಲ ಬೆಂಕಿನೇ ಹಾಕೋದು. ಅಕಸ್ಮಾತ್ ಮಕ್ಕಳು 1 ವರ್ಷಕ್ಕೆ 2-3 ವರ್ಷ ಕೆಳಗೆ ಚಿಕ್ಕ ಮಕ್ಕಳು ಸತ್ತೋದ್ರೆ ಅದು ಮನೇಲಿ ಹಾಕ್ತಾರೆ. ನಾವು ಬೆಂಕಿ ಹಾಕಕ್ಕಿಲ್ಲ. ಟಿಬೆಟಿಯನ್ಗೆ ಇದಿಲ್ವಾ ಗವರ್ನಮೆಂಟು ಮಿಲಿಟರಿ ಸಿಸ್ಟಮ್ ಇಲ್ವಾ ನಿಮಗೆ? ಟಿಬೆಟ್ಲಿ ಗೌರ್ಮೆಂಟ್ ಇದೆ, ಇದು ಮಿಲ್ಟ್ರಿ ಇದೆ. ಅದನ್ನು ಇಷ್ಟು ಜಾಸ್ತಿ ಇಲ್ಲ. ಯಾಕೆ ಅಂದರೆ ಅವ್ರು ಯಾವಾಗೂ ಯೋಚನೆ ಮಾಡಿಲ್ಲ ಯಾರಿಗೆ ಇದು ಮಾರ್ಗೋ ಮಿಲ್ಟ್ರಿ ಇರೋದು ಸ್ವಲ್ಪ. ಅದು ಮಿಲ್ಟ್ರಿ ಇರೋದು ವಾಲಂಟಿಯರ್ ಥರ. ಮುಂಚೆ ನಾವು ಹಳೆ ಕಾಲಲ್ಲಿ ಇದೆಲ್ಲ ಆಗೋದಿಲ್ಲ. ಯಾರು ಇದು ಬಂದರೆ ಮನೇಲಿ ಇದು ಒಂದೊಂದು ಗನ್ಸರು ಎಲ್ಲ ಹೋಗಿ ಇದು ಮಾಡ್ತಾರೆ. ಅದೇ ಹಂಗೆ ಮಿಲ್ಟ್ರಿ ತುಂಬ ಹೀಗೆ ಮಿಲ್ಟ್ರಿ ಆಗಿ ಹಂಗೆ ಯಾವುದಿಲ್ಲ. ವಾಲಂಟಿಯರ್ ಆಗಿ ಇದು ಯಾರು ಇದು ಬಂದಿದ್ದು ಮುಂಚೆ ಇದು ಹಳೆ ಕಾಲಕ್ಕೆ ಇದು ಎಲ್ಲ ಕೇಳ್ಕೊಂಡ್ರೆ ಇಲ್ಲಿ ಮಂಗೋಲಿಯಾ ಎಲ್ಲ ಬಂದು ವಾರ್ ಮಾಡಿರ್ತಾರೆ. ಆವಾಗ ಎಲ್ಲ ಮನೇಲಿ ಯಾರ್ಯಾರು ಗನ್ಸರು ಎಲ್ಲ ಹೋಗಿ. ಆವಾಗ ಕಾಲಲ್ಲಿ ವಾರ್ ಎಲ್ಲ ಈ ಥರ ಇಲ್ವಲ್ಲ. ಇವಾಗ ಎಲ್ಲ ನ್ಯೂಕ್ಲಿಯರ್ ಇದೆ. ಆವಾಗೆಲ್ಲ ಮ್ಯಾನ್ ಟು ಮ್ಯಾನ್ ಅಲ್ವಾ. ಕುದುರೆ ಮೇಲೆ ಹೋಗಿ ಆ ತಲವಾರು ತಗೊಂಡ್ರು ಹಂಗೆ ಹಾಕ್ತಾರಲ್ಲ, ಅದೇ ಥರ ಎಲ್ಲ ಮನೇಲಿ ಒಬ್ರೊಬ್ರು ಹೋಗಿ ಹಿಂಗೆ ಮಾಡ್ತಾರೆ. ವಾರಿಯರ್ಸ್ ಇದೆ. ಅದನ್ನು ಮಿಲ್ಟ್ರಿ ಎಲ್ಲ ಹಿಂಗೆ ಯಾರು ಇದು ಇಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟ್ ಥರ ಇರ್ಬೋದು. ಅದು ಎಲ್ಲ ಮನೆಗಳಲ್ಲಿ ಹಿಂಗೆ ಯಾವುದು ಮಿಲ್ಟ್ರಿ ಹಿಂಗೆ ದೊಡ್ಡದು ಇಲ್ಲ. ಆಮೇಲೆ ಆವಾಗ ನಾವು ಸ್ವತಂತ್ರ ಇರುವಾಗ ಇವಾಗ ಬಾರ್ಡರ್ ಇಂಡಿಯಾದು ಜಾಸ್ತಿ ಎಕ್ಸ್ಪೆನ್ಸ್ ಬಾರ್ಡ್ರಲ್ಲಿ ಹೋಗ್ತಾ ಇದೆಯಲ್ಲ, ಚೈನಾ ಬಾರ್ಡರ್ ಇದರಲ್ಲಿ. ಆವಾಗ ಚೈನಾ ಮತ್ತು ಇಂಡಿಯಾಗೆ ಯಾವುದು ಬಾರ್ಡರ್ ಇಲ್ಲ. ಈಗ ಬಾರ್ಡರ್ ಇರೋದು ಟಿಬೆಟ್ ಮತ್ತು ಇಂಡಿಯಾ. ಆವಾಗ 1-2 ಜನ ಇತ್ತು ಬಾರ್ಡ್ರಲ್ಲಿ ಅಷ್ಟೇ. ಇದು ನೋಡೋಕ್ಕೆ ಈಗ ಏನು ವೆಪನ್ಸ್ ಏನು ಬೇಕಾದಿಲ್ಲ. ಇವಾಗ ನೋಡಿ ಎಷ್ಟು ಕೋಟಿ ಹೋಗ್ತಾ ಇದೆ ಬಾರ್ಡರ್ಸ್ಗೆ. ಚೈನಾ ಎಷ್ಟೋ ಇದು ಮಾಡ್ತಾಯಿದೆ. ನಾವು ಸ್ವತಂತ್ರ ಇರಿದ್ರೆ ನಮಗೆ ಇದು ಇರುವಾಗ ಇಂಡಿಯಾಗೆ ತುಂಬ ಇದು ಸುರಕ್ಷಾ. ಯಾಕೆಂದರೆ ಟಿಬೆಟ್ ಯಾವಾಗಲೂ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡೋಕ್ಕಿಲ್ಲ. ಅದು ಯಾರು ಚೈನಾ ಮಾರಬೇಕಾದ್ರೆ ಟಿಬೆಟ್ ಬಿಟ್ಟು ಬರಬೇಕಲ್ಲ. ಅದಕ್ಕೆ ಇವಾಗ ಟಿಬೆಟ್ ಸ್ವತಂತ್ರ ಆದರೆ ಇಂಡಿಯಾಗೆ ಒಳ್ಳೆಯದು, ನಮಗೆ ಒಳ್ಳೆಯದು. ನೀವು ವಾಪಸ್ ಹೋಗೋಕ್ಕಾಗಲ್ಲ. ನಾವು ತಂದೆ ತಾಯಿ ಎಲ್ಲ ಇಲ್ಲಿದೆ. ನಮ್ಮದು ತಂದೆದು ಮೊನ್ನೆ ಇದು ನೆಂಟರು ಎಲ್ಲ ಇದೆ ಅಲ್ಲಿ. ಅದಕ್ಕೆ ನಾನು ನೋಡೇ ಇಲ್ಲ. ನಾನು ಇಲ್ಲಿ ಹುಟ್ಟಿದ್ದು ಟಿಬೆಟ್ ನೋಡೇ ಇಲ್ಲ. ಯಾರಿಗೆ ಆಸೆ ಇರೋಕ್ಕಿಲ್ಲ ನೀವು ಸ್ವಂತ ಊರು ನೋಡೋಕ್ಕೆ ಅಲ್ವಾ. ಇಲ್ಲ, ನಾನು ಇಲ್ಲಿ ನಾನು ಟಿಬೆಟ್ ನೋಡಿಲ್ಲ. ನಾನು ಇಲ್ಲಿ ಹುಟ್ಟಿದ್ದಲ್ಲ. ಆಮೇಲೆ ಇದು ಎಲ್ಲಿ ನೋಡ್ತಾರೆ, ಎಷ್ಟು ಜನ ಇದೆ ಹೆಂಗೆ ಹೋಗೋದು? ಇಲ್ಲ, ಹೋಗೋಕ್ಕಾಗಲ್ಲ. ಟಿಬೆಟ್ ಇದ್ದರೆ ಅಲ್ಲಿ ಅವ್ರಿಗೆ ನಾವು ಟಿಬೆಟ್ ಇದು ತಗೊಂಡ್ರೆ ಅವ್ರು ಕಲ್ಸೋಕ್ಕಿಲ್ಲ. ನಮ್ಮದು ಇಂಡಿಯನ್ ಸಿಟಿಸನ್ ಇಲ್ಲ. ನಾನು ಟಿಬೆಟ್ ಅವರು ಇದು ಮಾರೋಕ್ಕಿಲ್ಲ. ಎಕ್ಸೆಪ್ಟ್ ಪಾಸ್ಪೋರ್ಟ್ ಇದೆ ನಮ್ಮದು. ಟಿಬೆಟನ್ಸ್ ಇದು ಐಡೆಂಟಿ ಕಾರ್ಡ್ ಇದೆ. ಅದು ಚೈನಾ ಒಪ್ಕೊಡ್ತಲ್ಲ. ಅವರು ಇಲ್ದಿದ್ರೆ ನಾವು ಚೈನಾ ಇದೆ ಇಲ್ಲಿ ಹೋಗ್ಬೇಕು. ಅದು ನಾವು ಒಪ್ಕೊಳಗಿಲ್ಲ. ನಾವು ಚೈನಾ ಇಲ್ಲ ಇಲ್ಲಿ, ನಾವು ಚೈನಾ ಇದೆ ಇಲ್ಲಿ ನಾವು ಒಪ್ಕೊಳಗಿಲ್ಲ. ಅದಕ್ಕೆ ಕಷ್ಟ ಹೋಗೋಕೆ. ಚೈನಾ ಒಪ್ಕೊಂಡ್ರೆ ನಿಮ್ಮನ್ನು ಒಳಗೆ ಬಿಡ್ತಾರೆ. ಅವ್ರು ಹೇಳಿದಾಗ ಅವ್ರ ರೂಲ್ಸನ್ನು ಫಾಲೋ ಮಾಡ್ತೀನಿ ಅಂದರೆ ಬಿಡ್ತಾರೆ. ಅದು ನಾವು ಒಪ್ತಾ ಇಲ್ಲ. ನಾವು ಟಿಬೆಟನ್ ಐಡೆಂಟಿಟಿನೇ ಇರಬೇಕು. ಅದು ಅವ್ರು ಕಲಿಸ್ಕೊಡೋಕ್ಕಿಲ್ಲ. ನಿಮ್ಮಲ್ಲೂ ಇದ್ದಿದೆಯಾ ರಿಲಿಜಿಯನ್ಸ್, ಲೈಕ್ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲ ಇದೆಯಾ? ನಮ್ಮದು 99% ಬುದ್ಧಿಸ್ಟ್. ಸ್ವಲ್ಪ ಇದು ಇರ್ಬೋದು, 1-2 ಮುಸ್ಲಿಂ. ಯಾಕೆಂದರೆ ಆವಾಗ ಟ್ರೇಡ್ ಮಾಡ್ತಿರಲ್ಲ ಜಮ್ಮು ಕಾಶ್ಮೀರಿಂದ. ಆವಾಗ 1-2 ಮುಸ್ಲಿಂ ಬಂದು ಅಲ್ಲಿ ಮದುವೆ ಆಗಿ ಇರೋದು ಅಷ್ಟೇ. ಸ್ವಲ್ಪನೇ ಮುಸ್ಲಿಂ ಇದೆ ಅಷ್ಟೇ. ಜಾಸ್ತಿ
ಟಿಬೆಟ್ ಬುದ್ಧಿಸ್ಟ್ನೇ ನಮ್ಮದು. ಏನೇನು ಆಹಾರ ತಿಂತೀರಾ ನೀವು? ಆಹಾರ ಎಲ್ಲ ಈಗ ನಾವು ಎಲ್ಲ ತಿಂತೀವಿ. ನೀವು ಏನು ತಿಂತಾರೆ ಅದೇ ನಾವು ತಿಂತಾ ಇದ್ದೀವಿ. ಅಂದರೆ ಈಗ ರಾಗಿ, ಅಕ್ಕಿ, ಗೋಧಿ ಎಲ್ಲ ತಿಂತೀವಿ. ಚಿಕನ್, ಮಟನ್, ಇವಾಗ ಜಾಸ್ತಿ ಯಂಗ್ಸ್ಟರ್ಸ್ ಎಲ್ಲ ನಾನ್ ವೆಜ್ ತಿನ್ನೋಕ್ಕಿಲ್ಲ ಈಗ. ಅವರು ಎಲ್ಲ ಬುದ್ಧಿಸ್ ಇದು ಮಾರಿ ತಿನ್ನೋಕ್ಕಿಲ್ಲ. ಯಾಕೆಂದರೆ ಅಲ್ಲಿ ನಮಗೆ ಏನು ವ್ಯವಸ್ಥೆ ಇಲ್ಲ. ಅದಕ್ಕೆ ನಾವು ಟಿಬೆಟಿಂದ ಅದು ರೆಡಿ ಆಗಿದ್ದಾರೆ. ಇವಾಗ ಇಲ್ಲಿ ಬಂದಮೇಲೆ ಯಂಗ್ ಜನ್ರೇಷನ್ ಎಲ್ಲಗೆ ಜಾಸ್ತಿ ನಾನ್ ವೆಜ್ ಇಷ್ಟ ಇಲ್ಲ. ಅವರು ಎಲ್ಲ ಇಲ್ಲಿ ಊಟ ಸಾಂಬಾರು, ಅನ್ನ ಸಾಂಬಾರು, ದೋಸೆ, ಮಸಾಲ ಅದೆಲ್ಲ ಜಾಸ್ತಿ. ಈಗ ಯಾರು ನಿಮ್ಮ ಪ್ರೈಮ್ ಮಿನಿಸ್ಟರ್ ಟಿಬೆಟ್ಗೆ? ಟಿಬೆಟಿಯನ್ ಪ್ರೈಮ್ ಮಿನಿಸ್ಟರ್? ಹೌದು, ಚೈನೀಸ್ ಟಿಬೆಟನ್. ಅದು ಇಲ್ಲಿ ಇರೋದು, ಈ ಧರ್ಮಶಾಲ ಇರೋದು, ನಾವು ಎಲೆಕ್ಟ್ ಮಾಡಿದ್ದು. ಚೈನಲ್ಲಿ ಇರೋದು ಬರೀ ಚೈನಾನೇ ಎಲ್ಲ ಅವರು ಅಂಡರ್ ಅಲ್ವಾ, ಚೈನಾ ಅಂಡರ್. ಅಲ್ಲಿ ಟಿಬೆಟ್ ಯಾರು ಇಲ್ಲ. ಅದಕ್ಕೆ ಟಿಬೆಟ್ ಅಲ್ಲಿ ಇರೋದು ಈ ಗೌರ್ಮೆಂಟ್ನ ಅವ್ರ ಗೌರ್ಮೆಂಟ್ ಮನಸ್ಸಲ್ಲಿ ಅದೇ ಇರ್ಕೊಟ್ಟಿದ್ದಾರೆ. ಅವ್ರು ಏನು ಬೇಕಾದರೆ ಇದು ಗೌರ್ಮೆಂಟ್ ತಿರ್ಕೊಡ್ತಾರೆ. ಅವ್ರು ಅಲ್ಲಿ ತುಂಬ ಕಷ್ಟ. ಅಲ್ಲಿ ಏನು ಆದ್ರೂ ಗೊತ್ತಾಗಲ್ಲ ಆಚೆ ಕಡೆ. ಅಲ್ಲಿ ಎಷ್ಟು ಟಿಬೆಟಿಯನ್ ಜನಗಳನ್ನ ರೂಲ್ ಮಾಡ್ತಿರೋದು ಯಾರು? ಚೈನಾ, ಟಿಬೆಟ್ಲಿ. ಬಟ್ ಟಿಬೆಟಿಯನ್ಸ್ ತಿಳ್ಕೊತಾರೆ ನಮ್ ಗವರ್ನಮೆಂಟ್ ಇರೋದು ಧರ್ಮಶಾಲಾದಲ್ಲಿ ಅಂತ. ಹೌದು, ಧರ್ಮಶಾಲಾ ದಲೈಲಾಮಾ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಅವು ಒಪ್ಕೊಡ್ತಾರೆ. ಓಹೋ, ಇದು ಕ್ಲಾರಿಟಿ ಅಪ್ಪ. ಬಟ್ ರೂಲ್ಡ್ ಬೈ ಚೈನಾ ಟಿಬೆಟ್. ಈಗ ಇಂಡಿಯಾಗೆ ರಿಕ್ವೆಸ್ಟ್ ಮಾಡಿ ನರೇಂದ್ರ ಮೋದಿ ಅವ್ರಿಗೆ ಒಂದು ಚೈನಾ ಮೇಲೆ ವಾರ್ ಮಾಡಿ ಟಿಬೆಟ್ನ ಕ್ಲಿಯರ್ ಮಾಡಿಸ್ಕೊಡಿ ಅಂತ ಕೇಳೋದು ದಲೈಲಾಮಾ ಅವರು. ಅದು ಎಷ್ಟು ಸುಲಭ ಅದು ಬುರಿ. ನಾನು ಏನು ಕೇಳ್ಕೊಡ್ತಾ ಇದ್ದೆ ಇವಾಗ ನೋಡಿ, ಅಮೆರಿಕ ಎಲ್ಲ ಪಾರ್ಲಿಮೆಂಟ್ಲಿ ಒಂದು ಇದು ಮಾಡಿಕೊಂಡಿದ್ದಾರೆ. ಅವರು ಒಂದು ಬಿಲ್ ತಗೊಂಡಿದ್ದಾರೆ. ಏನು ಈ ಟಿಬೆಟ್ ಇರೋದು ನಾವು ಟಿಬೆಟ್ ಗೌರ್ಮೆಂಟ್ ನಾವು ಒಪ್ಕೊಡ್ತಾ ಇದ್ದೀವಿ. ಅದು ಟಿಬೆಟ್ ಚೈನಾ ಇಂದ ಅದು ಬೇರೆ, ಟಿಬೆಟ್ ಬೇರೆ, ಚೈನಾ ಬೇರೆ ನಾವು ಒಪ್ಕೊಡ್ತಾ ಇದ್ದೀವಿ ಬಿಲ್ ಮಾರಿ ಇದು ಮಾರಿದ್ದಾರೆ. ಇವಾಗ ಇಂಡಿಯನ್ ಗೌರ್ಮೆಂಟ್ದು ಪೊಲಿಟಿಕಲ್ ಸ್ಟ್ಯಾಂಡ್ ಏನಿದೆ, ಒನ್ ಚೈನಾ ಪಾಲಿಸಿ. ಆವಾಗ ನೆಹರು ಇರುವಾಗ ಒನ್ ಚೈನಾ ಪಾಲಿಸಿ ಇಲ್ದರೆ ನಾವು ಎಲ್ಲ ಚೈನಾ ಒಪ್ಕೊಡ್ತಾ ಇದ್ದೆ. ಅವರು ಇವಾಗ ಅದು ಒಂದು ಸ್ಟ್ಯಾಂಡ್ ಚೇಂಜ್ ಮಾಡಿಕೊಂಡ್ರೆ ನಮಗೆ ತುಂಬ ಅದು ಮೆಸೇಜ್ ಹೋಗ್ತಾರೆ. ಇದು ನಾವು ಇವಾಗ ತುಂಬ ಪ್ರಯತ್ನ ಮಾಡಿದ್ದೀವಿ. ಇದು ಇಂಡಿಯನ್ ಪಾರ್ಲಿಮೆಂಟ್ ಎಲ್ಲ ನಾವು ಭೇಟಿ ಮಾಡಿ ನಮ್ಮದು ಟಿಬೆಟ್ ಬೇರೆ ಕಂಟ್ರಿ, ಚೈನಾದ ನಾವು ಬೇರೆ ಇದ್ದೇವೆ, ನಮ್ಮದು ಬೇರೆ ಇದು ಒಪ್ಕೊರಿ ಇದು ಮಾಡಿ. ಅವು ಮುಂಚೆನೇ ಇದು ಚೈನಾ ಇದು ಪಾಲಿಸಿ ಮಾಡಿದಾರಲ್ಲ, ಇಂಡಿಯನ್ ನನ್ನ ಅಲೈನ್ಮೆಂಟ್ ಗೌರ್ಮೆಂಟ್ ಯಾರು ಕಂಟ್ರಿಗೆ ಇದು ಮಾರಿಗಿಲ್ಲ, ನಾವು ನನ್ನ ಅಲೈನ್ಮೆಂಟ್ ಇದೆ. ಆಮೇಲೆ ಆವಾಗಲೇ ಒಪ್ಕೊಂಡಿದ್ದಾರೆ ಒನ್ ಚೈನಾ ಪಾಲಿಸಿ, ಅವಾಗ ಒಪ್ಕೊಂಡಿದ್ದಾರಲ್ಲ. ಇವಾಗ ಇದು ಸ್ಟ್ಯಾಂಡ್ ಚೇಂಜ್ ಮಾಡಿಕೊಂಡ್ರೆ ನಮಗೆ ಅದನ್ನೇ ತುಂಬ ಪೊಲಿಟಿಕಲ್ ಮೆಸೇಜ್ ಹೋಗ್ತಾರೆ. ಅದು ಇವಾಗ ಪ್ರಯತ್ನ ಮಾಡ್ತಾಯಿದ್ದೆ ಎಲ್ಲ MPsನ ಭೇಟಿ ಮಾಡಿ ನಾವು ಏನು ಕಷ್ಟ ಇದೆಯಲ್ಲ. ಇವಾಗ ಸ್ವಲ್ಪ ಪ್ರೊಸೆಸ್ ಏನು ಗೊತ್ತು, ಯಾವಾಗ ಏನಾಗ್ಬೋದಲ್ವಾ. ಬಟ್ ಚೀನಾ ನಿಮಗೆ ಟಿಬೆಟ್ನ ಬಿಟ್ಕೊಡ್ಬೇಕು. ಹೌದು, ಅದು ನೀವೇ ಯೋಚನೆ ಮಾಡಿ. ಇವಾಗ ನಿಮ್ಮ ಮನೇಲಿ ಒಬ್ಬರು ಬಂದು ನಿಮ್ಮನ್ನು ಒಳಗಡೆ ಕಳಿಸ್ಬಿಟ್ರೆ ನೀವು ಹೆಂಗೆ ಸುಮ್ಮನೆ ಇರೋಕ್ಕೆ ಆಗಲ್ಲ ಅಲ್ವಾ. ಅದನ್ನು ಅವ್ರು ಹೇಳ್ತಾರೆ ಆಯಿತು ನೀವು ಇರಿದ್ರೆ ಇರಿ, ಅದು ನಾನು ಏನು ಹೇಳ್ತಾರೆ ಅದು ಕೇಳ್ಕೊಂಡು ಇರಬೇಕು ಹೇಳ್ತಾರೆ. ಎಷ್ಟು ಕಷ್ಟ. ನಾನು ಹೆಂಗೆ ಹೇಳಿದ್ರೆ ಹಂಗೆ ನಡ್ಕೋಬೇಕು ಹೇಳ್ತಾರೆ. ಎಷ್ಟು ಕಷ್ಟ ಅಲ್ವಾ. ಇವಾಗ ಮನೆಗೆ ಬಂದು ನಿಮ್ಮನ್ನು ನಾವು ಹೇಳ್ದಂಗೆ ಕೇಳಿ ಅಂತಂದರೆ ಪ್ರಾಬ್ಲಮ್. ಅದೇ ಥರ ಇವಾಗ ದಲೈಲಾಮಾ ಏನು ಕೇಳ್ಕೊಡ್ತಾ ಇದ್ದೆ, ನೀವು ಮಿಡಲ್ ವೇ ಅಪ್ರೋಚ್ ಮಾಡಿಕೊಡ್ತಾಯಿದ್ದೆ. ಇವಾಗ ನಮ್ಮದು ಇವಾಗ ಟಿಬೆಟನ್ ಯೂತ್ಸ್ ಹೇಳ್ತಾರೆ ಇದು ನಮ್ಮದು ಟೋಟಲ್ ಇಂಡಿಪೆಂಡೆನ್ಸ್, ನಮ್ಮ ಟಿಬೆಟ್ ನಮ್ಮದು ಬೇಕು ಹೇಳಿ. ಇವಾಗ ಚೈನಾ ಹೇಳ್ತಾರೆ ಇಲ್ಲ, ಟಿಬೆಟ್ ನಮ್ಮ ಒಳಗಡೆ ಇದೆ, ನಮ್ಮದು ಚೈನಾದು ಇದೆ, ಟಿಬೆಟ್ ಇಲ್ಲ, ಚೈನಾ ಒಳಗಡೆ ಇದೆ ಅಲ್ಲಿ. ಅದಕ್ಕೆ ದಲೈಲಾಮಾ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ನಮ್ಮದು ಹಿಸ್ಟಾರಿಕಲಿ ನಮ್ಮದು ಇಂಡಿಪೆಂಡೆಂಟ್ ಕಂಟ್ರಿ ಇದೆ, ಇವಾಗ ನಾವು ಬೇಕಾದರೆ ನಿಮ್ಮ ಚೈನಾ ಜೊತೆಲಿ ನಡ್ಕೊಡೋಕ್ಕೆ ಇದು ಮಾಡ್ತೀನಿ. ಆದ್ರೂ ನಮಗೆ ಟೋಟಲ್ ಇದು ಬೇಕು, ಆಟೋನಮಸ್. ನಮ್ಮ ಟಿಬೆಟ್ಲಿ ನಾವೇ ಏನು ಬೇಕಾದರೂ ಸೆಲ್ಫ್ ರೂಲ್ ಮಾಡ್ಬೋದು, ನಮ್ಮದೇ ಕಂಟ್ರಿಗೆ ನಾವು ರೂಲ್ ಮಾಡ್ಬೋದು. ಆಚೆ ಕಡೆ ಪಾಲಿಟಿಕ್ಸ್ ಏನು ಇದು ನೀವು ಮಾಡ್ಬೋದು, ಅದನ್ನೇ ಒಪ್ಕೊಂಡಿಲ್ಲ. ಅದು ನೆಗೋಸಿಯೇಷನ್ ಮಾಡೋಕ್ಕೆ ಅದು ಮಾಡಿದ್ರು ಅದನ್ನೇ ಒಪ್ಕೊಡ್ತಾ ಇಲ್ಲ. ಇವಾಗ ಅವ್ರು ಏನೂ ಇದು ಮಾಡಿಲ್ಲ ಇನ್ನು. ನಿಮ್ಮ ಕಲ್ಚರ್ ಏನು ಅಂತ, ಲೈಕ್ ಈಗ ನಿಮ್ಮ ಆರ್ಟು, ನಿಮ್ಮ
ಕಮ್ಯುನಿಟಿ ಆರ್ಟ್ ಎಲ್ಲ ಇದೆ ಫೆಸ್ಟಿವಲ್ಸ್ ಎಲ್ಲ ಅದ್ರ ಬಗ್ಗೆ ಮಾತಾಡಿ. ನಮ್ಮದು ಕ್ಯಾಲೆಂಡರ್ ಇದೆಯಲ್ಲ, ನಿಮ್ಮದು ಇಂಡಿಯಾದು ಇದೆಯಲ್ಲ, ಹಿಂದೂದು ಇದೆಯಲ್ಲ ಕ್ಯಾಲೆಂಡರ್ ಬೇರೆ ಇದೆ. ಇವಾಗ ಇದು ಇಂಟರ್ನ್ಯಾಷನಲ್ ಕ್ಯಾಲೆಂಡರ್, ಜನವರಿ ಫೆಬ್ರವರಿ ಎಲ್ಲ ಇಂಟರ್ನ್ಯಾಷನಲ್ ಕ್ಯಾಲೆಂಡರ್ ಅಲ್ವಾ. ಅದೇ ಥರ ನಮ್ಮದೇ ಕ್ಯಾಲೆಂಡರ್ ಇದೆ. ನಮ್ಮದು ಈ ಸತಿ ನಮ್ಮದು ನ್ಯೂ ಇಯರ್ ಮಾರ್ಚ್ 1 ಬಂದಿದ್ದಾರೆ. ಅದೇ ಥರ ನಮ್ಮದು ಕ್ಯಾಲೆಂಡರ್ ಬೇರೆ ಇದೆ. ಇದು ಕ್ಯಾಲೆಂಡರ್ ಬಗ್ಗೆ ನಮ್ಮದು ನ್ಯೂ ಇಯರ್ ಯಾವ ಬರ್ತಾರೆ ಅದು ನ್ಯೂ ಇಯರ್ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮದು July 6 ನಂದು ಹಿಸ್ ಹಾಲಿನೆಸ್ದು ಬರ್ಡೇ ಇದೆ. ಆಮೇಲೆ April 25 ನಂದು ಪೆಂಚನ್ ಲಾಮ. ಇವಾಗ 6ನೇ ವಯಸ್ಸಿಗೆ ಚೈನಾ ಅಬ್ಡಕ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಇವಾಗ ಎಲ್ಲಿ ಇಟ್ಟಿದ್ದು ಗೊತ್ತಿಲ್ಲ. ಅವರು ಇವಾಗ ಎಲ್ಲಿ ಇದ್ರು 35 ವರ್ಷ ಆಗ್ತದೆ, ಇನ್ನೂ ಗೊತ್ತಿಲ್ಲ ಎಲ್ಲಿ ಇದೆ. ಅವ್ರು ಹೇಳ್ತಾರೆ ಅವರು ಚೆನ್ನಾಗಿ ಇದು ಮಾಡ್ತಾಯಿದೆ, ಜೀವನ ಮಾಡ್ತಾಯಿದ್ದಾರೆ. ಅದನ್ನ ಯಾರಿಗೆ ಗೊತ್ತಿಲ್ಲ. ಅದು ಇವಾಗ ಅವ್ರ ಮಗು ಇರಲಿಲ್ಲ. ಅವ್ರು 6ನೇ ವರ್ಷ ಮಗುನ ಅವ್ರನ್ನ ತಗೊಂಡೋಗಿದ್ದಾರೆ. ಇವಾಗ ನಿನ್ನೆನೆ ನಾವು ಇದು ಮಾಡಿದ್ದೆಲ್ಲ, ಅವ್ರನ್ನ ರಿಲೀಸ್ ಮಾಡಬೇಕು ಎಲ್ಲಿ ನಾವು ಎಲ್ಲ ಕೇಳ್ಕೊಳ್ತಾ ಇದ್ದೀವಿ. ಇನ್ನೂ ಏನು ಗೊತ್ತಿಲ್ಲ. ಪೆಂಚನ್ ಲಾಮ ನಮ್ಮದು ದಲೈ ಲಾಮ ಬಿಟ್ಟು ಅವರೇ ನೆಕ್ಸ್ಟ್. ಅವರು ಲಾಮಾನೇ. ಸೀನಿಯರ್ ಮಾಂಕ್. ಆಮೇಲೆ ಬೇರೆ ಏನು ಫೆಸ್ಟಿವಲ್ಸ್? ಆಮೇಲೆ ಇದು ಬುದ್ಧ ಜಯಂತಿ, ಬುದ್ಧ ಪೂರ್ಣಿಮಾ ಈ ಥರ ನಮ್ಮದು ಕ್ಯಾಲೆಂಡರ್ ಥರ ಇದೆ ಎಲ್ಲ. ಆಮೇಲೆ ಬೇರೆ ಇದು ಮದುವೆ ಬೇರೆ ಥರ ಇದೆ. ನಮ್ಮದು ಮದುವೆ ನೀವು ಇದು ತಾಲಿ ಹಾಕ್ಕೊಂಡು ಮಾಡ್ತಾಯಿದ್ದಲ್ಲ, ನಮ್ಮದು ಮದುವೆ ಆದಮೇಲೆ ಇದು ಹಾಕ್ತಾರೆ. ಇದು ಮದುವೆ ಆಗದೆ ಹೋದರೆ ಇದು ಹಾಕೋಕ್ಕಿಲ್ಲ, ಹಿಂಗೆ ಇರ್ತಾರೆ ಬಟ್ಟೆ. ಮದುವೆ ಆದಮೇಲೆ ಇದು ಹಾಕ್ತಾರೆ. ಇದುಗೆ ನಾವು ಹೇಳ್ತಾರೆ ಪಂಗ್ದೇನ್, ನಾವು ಕೇಳಿದ್ದು ಪಂಗ್ದೇನ್. ಇದು ಮದುವೆ ಆದಮೇಲೆ ಹೆಂಗಸರು ಇದು ಆಗಿದ್ದು ಹೆಂಗಸರು ನೋಡಿದ್ರೆ ಎಲ್ಲ ಮದುವೆ ಆಗಿದ್ದಾರೆ. ಅವ ಮದುವೆ ಆಗದೆ ಹೋದರೆ ಇದು ಹಾಕೋಕ್ಕಿಲ್ಲ, ಎಲ್ಲ ಹಿಂಗೆ ಇದು ಬಟ್ಟೆ ಹಾಕ್ತಾರೆ, ಇದು ಹಾಕೋಕ್ಕಿಲ್ಲ. ಅದು ತಾಲಿ ಥರ ನಾವು ಇದು ಮದುವೆ ಆದರೆ ಇದು ಹಾಕ್ತಾರೆ. ತಾಲಿ ಇಲ್ಲ ನಮ್ಮದು. ರಿಂಗ್ ಹಾಕ್ತಾರೆ. ಇದು ನಿಮ್ಮ ಹಿಂದೂ ಥರನೇ. ಇದು ಹುಡುಗಿ ಮನೆಗೆ ಹುಡುಗಿ ಕೇಳ್ಕೊಡ್ತಾರೆ. ಆಮೇಲೆ ಎಲ್ಲ ಒಪ್ಕೊಂಡ್ಮೇಲೆ ನೀವು ಇದು ನೋಡ್ತಾರಲ್ಲ, ಏನು ಇದು ಪಾತ್ರೆ ಎಲ್ಲ ನೋಡ್ತಾರಲ್ಲ, ಅದೆಲ್ಲ ಸರಿ ಎಲ್ಲ ಆದಮೇಲೆ ಮದುವೆದು ಯಾವಾಗ ಆಗೋದು ಅದೆಲ್ಲ ನೋಡಿಕೊಂಡು ಮದುವೆ ಆವಾಗ ಹುಡುಗದು ತಂದೆ ತಾಯಿ, ಹುಡುಗಿದು ತಂದೆ ತಾಯಿ, ಆಮೇಲೆ ನೆಂಟರು ಎಲ್ಲ ಬಂದು ನೀವು ಮಾಡ್ತಾರೆ ಅದೇ ಥರ ಮಾಡ್ತಾರೆ. ನಾವು ತಾಲಿ ಕಟ್ಟಿಲ್ಲ ಅಷ್ಟೇ. ಸತ್ರೆ ನಾವು ಬೆಂಕಿ ಹಾಕೋದು, ಎಲ್ಲ ಬೆಂಕಿ ಹಾಕೋದು. ಇಲ್ಲಿ ಕೆಲವರು ಹಿಂದೂ ಆದ್ರೂ ಮನೇಲಿ ಹಾಕ್ತಾರಲ್ಲ, ನಾವು ಎಲ್ಲ ಬೆಂಕಿನೇ ಹಾಕೋದು. ಈ ಟಿಬೆಟ್ಲಿ ಇರೋದು ನಾವು ಆವಾಗ ಇದು ಬೆಂಕಿ ಆಗ್ತಲ್ಲ ಎಲ್ಲ. ಇದು ಅದಕ್ಕೆ ಏನು ಹೇಳ್ತಾರೆ, ಇದು ಈಗಲ್ ಎಲ್ಲಗೆ ಹಂಚ್ಕೊಳ್ಳಿ ಅವ್ರದಕ್ಕೆ ಇದು ಮಾಡ್ತಾರೆ. ಇವಾಗ ಎಲ್ಲ ಬೆಂಕಿ ಹಾಕ್ತಾರೆ, ನಾವು ಬಂದ್ ಮಾಡೋದು. ಇಲ್ಲ, ಯಾವುದಿಲ್ಲ, ಎಲ್ಲ ಬಂದ್ ಹಾಕ್ತಾರೆ. ಒಂದೇ ಜಾಗ ಇದೆ, ಯಾರು ಸತ್ನು ಅಲ್ಲಿ ಬಂದ್ ಹಾಕ್ತಾರೆ. ನೋಡಿದ್ದಲ್ಲ ಬರುವಾಗ ಅಲ್ಲಿ ಹಾಕ್ತಾರೆ ಬೆಂಕಿ. ಅಕಸ್ಮಾತ್ ಮಕ್ಕಳು 1 ವರ್ಷಕ್ಕೆ 2-3 ವರ್ಷ ಕೆಳಗೆ ಚಿಕ್ಕ ಮಕ್ಕಳು ಸತ್ತೋದ್ರೆ ಅದು ಮನೇಲಿ ಹಾಕ್ತಾರೆ. ನಾವು ಬೆಂಕಿ ಹಾಕೋಕ್ಕಿಲ್ಲ, ಅದು ತುಂಬ ಕಮ್ಮಿ. ಹಿಂಗೆ ಅಕಸ್ಮಾತ್ ಚಿಕ್ಕ ಮಕ್ಕಳು ಸತ್ತೋದ್ರೆ ಮಣ್ಣು ಹಾಕ್ತಾರೆ. ಆದರೆ ಬೇರೆ ಎಲ್ಲ ನಾವು ಬೆಂಕಿ ಇಲ್ಲ. ಇದು ಲಾಸ್ಟಾ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾಯಿದ್ದೆ. ನಂತರ ಬೇರೆ ಎಲ್ಲ ಟಿಬೆಟನ್ಸ್ ಅನ್ಸ್ಕೊಡ್ತಾಯಿದ್ದೆ. ಇವಾಗ ಭಾರತೀಯ ಎಲ್ಲ ಜನ, ಆಮೇಲೆ ಭಾರತೀಯ ಗೌರ್ಮೆಂಟ್ ಇದು ಅದರಿಂದ ಕರ್ನಾಟಕ ಜನ ಎಲ್ಲಗೆ ತುಂಬ ವಂದನೆಗಳು. ತುಂಬ ನನ್ನ ಮನಸ್ಸಿಂದ ತುಂಬ ಥ್ಯಾಂಕ್ಸ್ ಕೇಳ್ಕೊಡ್ತಾಯಿದ್ದೀವಿ. ನಾವು ಇವಾಗ ಏನು ಇದ್ರೂ ನೀವು ಎಲ್ಲ ನನ್ನ ಪ್ರೀತಿಯಿಂದ ಒಪ್ಕೊಂಡು ಇಲ್ಲಿ ನಾವು ಇಲ್ಲಿ ಸುಮಾರು 80,000 ಜನ ಇರ್ಬೋದು ಟಿಬೆಟನ್. ಅದನ್ನು ನೀವು ಪ್ರೀತಿಯಿಂದ ಇಲ್ಲಿ ಇಷ್ಟು ವರ್ಷ ಇಲ್ಲಿ ಇರೋಕ್ಕೆ, ನಾವು ನಮ್ಮನ್ನು ನಿಮ್ಮ ಥರ ನೋಡ್ಕೊಂಡಿದ್ದಕ್ಕೆ ತುಂಬ ಇದು ಥ್ಯಾಂಕ್ಸ್ ಕೇಳ್ಕೊಡ್ತಾ ಇದ್ದೀವಿ. ಈ ನಿಮ್ಮ ಜನಪದ ಸಿರಿ ಮದೆಯಿಂದ
ಯಾರನ್ನ ಕೇಳ್ಕೊಡ್ತಾಯಿತ್ತು ಎಲ್ಲ ಇಂಡಿಯನ್ಸ್ ಅದ ಮೇಲೆ ಕರ್ನಾಟಕಕ್ಕೆ ಸ್ಪೆಷಲ್ ನಾವು ಇಲ್ಲಿ ಇರೋದಕ್ಕೆ ತುಂಬ ಗೌರ್ಮೆಂಟ್ ಮತ್ತು ಜನ ಎಲ್ಲಗೆ ತುಂಬ ಥ್ಯಾಂಕ್ಸ್ ಕೇಳ್ಕೊಡ್ತಾಯಿದ್ದೀವಿ. ನಮ್ಮ ಆಸೆ ಎಲ್ಲಗೆ ನಮ್ಮದು ಯಾಕೆ ಟಿಬೆಟನ್ಸ್ ನಾವು ಇಲ್ಲಿ ನಮ್ಮ ಅಕ್ಕಪಕ್ಕ ಎಲ್ಲ ನಮ್ಮ ಜೊತೆ ಚೆನ್ನಾಗಿ ಇರ್ತಾರೆ. ನಾವು ಅವ್ರಿಗೆ ಗೊತ್ತಿಲ್ಲ ನಾವು ಯಾಕೆ ಇಲ್ಲಿ ಇರೋದು, ಹೆಂಗೆ ಯಾಕೆ ಇರೋದು ನಾವು ಇಲ್ಲಿ, ಅದು ಸ್ವಲ್ಪ ತಿಳ್ಕೊಂಡು ಆಮೇಲೆ ಇದು ನಿಮ್ಮದು ಇಂಡಿಯನ್ಸ್ದು ಎಲ್ಲ ಅದು ಡೆಮೊಕ್ರ್ಯಾಟಿಕ್ ಅಲ್ವಾ, ನೀವು ಎಲೆಕ್ಷನ್ ಮಾಡ್ತಾರೆ, ಅದು ನಿಮ್ಮದು ಪ್ರತಿನಿಧಿ ಬರ್ತಾರೆ, ಅವರು ಎಲ್ಲಗೆ ಟಿಬೆಟ್ ಬಗ್ಗೆ ಸ್ವಲ್ಪ ಗೊತ್ತಾದೆ. ನಾವು ಎಲ್ಲ ಇದು ಭೇಟಿ ಮಾಡಿ ಇದು ನಾವು ಪಾರ್ಲಿಮೆಂಟ್ ಎಲ್ಲ ಭೇಟಿ ಮಾಡಿ ಇದು ಮಾಡ್ತಾರೆ, ಅವನ್ನ ಹೇಳ್ಕೊಡ್ತಾಯಿದ್ದೆ ನಮ್ಮದು ಇದು ಹಿಂಗೆ ಅದಕ್ಕೆ ಎಲ್ಲಗೆ ಗೊತ್ತಾದ್ಮೇಲೆ ನಮ್ಮದು ಏನು ಮೂಮೆಂಟ್ ಮಾಡಿದ್ರೆ ಆವಾಗ ಜನ ಶಕ್ತಿ ತುಂಬ ಶಕ್ತಿ ಅಲ್ವಾ, ಜನ ಸ್ವಲ್ಪ ಅದು ಸಪೋರ್ಟ್ ಮಾಡಿದ್ರೆ ನಮಗೆ ಹೆಂಗೆ ಆದರೂ ಅದು ಸ್ವಲ್ಪ ಸಂತೋಷ. ಇಲ್ಲ ನಾವು ಏನು ಕೇಳ್ಕೊಡ್ತಾ ಇರಲಿಲ್ಲ, ಇವಾಗ ನೋಡಿ ನಾವು ಇದು ಏನು ಪ್ರೆಸ್ ಮಾಡಿದ್ರೆ ಏನು ಮಾಡಿದ್ರು ಸ್ವಲ್ಪ ಚೆನ್ನಾಗಿ ಗೊತ್ತಿಲ್ಲ ಟಿಬೆಟನ್ಸ್ ಯಾಕೆ ಇಲ್ಲಿ ಇರೋದು ಅಲ್ವಾ. ಟಿಬೆಟನ್ಸ್ ಎಷ್ಟು ಜನ ನಮ್ಮ ಜನ ಇಲ್ಲಿ 71 ವಾರ್ಡ್ಲಿ ಎಷ್ಟು ಜನ ತೀರೋಗಿದ್ದಾರೆ. ನಮ್ಮ ದೊಡ್ಡಪ್ಪನೇ ಇದೆ, ಅದು ಬಾಂಗ್ಲಾದೇಶ್ ವಾರ್ಡ್ಲಿ, ಅದು ಇಂಡಿಯನ್ ಆರ್ಮಿ ಥರ ಹೋಗಿದ್ದಾರಲ್ಲ ಅವರು, ಅದೆಲ್ಲ ಗೊತ್ತಿಲ್ಲ. ಕೆಲವರು ಜನ ಹೇಳ್ತಾರೆ ಇದು ಇವಾಗ ಸ್ವಲ್ಪ ಪರವಾಗಿಲ್ಲ, ಮುಂಚೆ ನಾವು ಇದು ಕಾಲೇಜ್ ಹೋಗುವಾಗ ಆ ಚೀನಿ ಹೇಳ್ತಾರೆ, ಆ ಚೀನಿ ಹೇಳಿದ್ರೆ ತುಂಬ ಇದು ನಮಗೆ ತುಂಬ ಇದು ಆಯ್ತದೆ. ಅವರು ನಾವು ಇಲ್ಲಿ ಕಲಿಸಿದ್ದಾರೆ, ಅವರು ನಮಗೆ ಕೆಲವರು ಹೇಳ್ತಾರೆ ಚೀನಿ ಹೇಳ್ತಾರೆ, ಏನೇನು ಹೇಳ್ತಾರೆ ಅಂತ ನೋಡಿದ್ರೆ ಸ್ವಲ್ಪ ಬೇರೆ ಥರ ಇದ್ರಲ್ಲ, ಅದು ಅದೇ ಇದು. ನೀವ್ಯಾಕೆ ಇಲ್ಲಿ ಜನಗಳ ಜೊತೆ ಹೆಚ್ಚು ಮದುವೆ ಮಾಡಿಕೊಂಡು ಇಲ್ಲಿಗೆ ಮಿಂಗಲ್ ಆಗೋ ಥರ ಯಾಕಾಗಲಿಲ್ಲ? ಇಲ್ಲ, ನಮ್ಮದು ಕ್ಯಾಂಪ್ ಬೇರೆ ಇದೆ, ನಮ್ಮದು ಎಲ್ಲ ಇದು ಕಲ್ಚರ್ ಎಲ್ಲ ಬೇರೆ ಇದೆಯಲ್ಲ, ಅದಕ್ಕೆ ಇದು ಆಗಿಲ್ಲ. ಇವಾಗ ಬರ್ತಾ ಇವಾಗ ಕೆಲವ್ರು ಜನ ಇದು ಸಿಟಿ ಎಲ್ಲ ಅಲ್ಲಿ ಇರ್ತಾರೆ, ಸಿಟಿ ಎಲ್ಲ ಕೆಲಸ ಮಾಡಿ ಇದೆ ಮದುವೆ ಮಾಡ್ಕೊಂಡು ಇರ್ತಿದ್ದಾರೆ. ಬೇರೆ ಕ್ಯಾಂಪ್ಲಿ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಒಡಿಸ್ಸಾಯಿಂದ ಮಾಡ್ತಾರೆ, ಲದಾಖಿಂದ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ. ಅದು ಇವಾಗ ನಮ್ಮ ಇಲ್ಲಿ ಇರೋದು ನೆಂಟರು ಎಲ್ಲಿ ಇದೆಯಲ್ಲ, ಧರ್ಮಸ್ಥಳಲ್ಲಿ ಇದೆ, ಅಲ್ಲಿ ಇದೆ, ದಾರ್ಜಿಲಿಂಗ್ಲಿ ಇದೆ, ಎಲ್ಲ ಒಂದೇ ಮನೆಯದು ಜನ ಒಂದು ಸಲ ಬಂದಿಲ್ಲಲ್ಲ, ಬೇರೆ ಎಲ್ಲ ಹೋಗಿದ್ದಾರೆ. ಇವಾಗ ಇಲ್ಲಿಂದ ಮದುವೆ ಮಾಡ್ಕೊಂಡು ಬೇರೆ ಹೋಗಿದ್ದಾರೆ, ಅವರು ಪರಿಚಯ ಆಗಿದ್ದಾರೆ, ಹಿಂಗೆ. ಆಮೇಲೆ ಈಗ ಮಕ್ಕಳು ಎಲ್ಲ ಇವಾಗ ಓದ್ಕೊಂಡ್ರೆ ಇಲ್ಲಿ 10th ಆದಮೇಲೆ ಆಚೆ ಕಡೆ ಹೋಗಬೇಕಲ್ಲ, ಯೂನಿವರ್ಸಿಟಿ ಎಲ್ಲ ಮತ್ತೆ ಎಜುಕೇಷನ್ ತಗೊಂಡು ಹೈಯರ್ ಎಜುಕೇಷನ್ಗೆ, ಆಮೇಲೆ ಅಲ್ಲಿ ಎಲ್ಲ ಕಡೆಯಿಂದ ಬರ್ತಾರೆ, ಅಲ್ಲಿಂದ ಭೇಟಿ ಆಗಿಬಿಡ್ತಾರೆ, ಪರಿಚಯ ಆಗಿಬಿಡ್ತಾರೆ, ಅದಕ್ಕೆ ಹಂಗೆ. ಹೇಗಿದೆ ನಿಮ್ಮದು ಅಂದರೆ ಈಗ ನೀವು ಒಬ್ಬರನ್ನೊಬ್ಬರನ್ನ ಕಮ್ಯುನಿಕೇಟ್ ಮಾಡೋಕ್ಕೆ, ಒಬ್ಬರನ್ನೊಬ್ಬರನ್ನ ಮೀಟ್ ಮಾಡೋಕ್ಕೆ ನಿಮ್ಮಲ್ಲೇ ಇಂಟರ್ನಲ್ ಸಿಸ್ಟಮ್ ಇದೆಯಾ, ಟಿಬೆಟಿಯನ್ ಸಿಸ್ಟಮ್ ಇದೆಯಾ? ನಮ್ಮದು ಲ್ಯಾಂಗ್ವೇಜ್ ಸಿಸ್ಟಮ್ ಏನಿಲ್ಲ, ನಾವು ಬರೀ ಎಲ್ಲ ಏನು ಇಂಡಿಯನ್ ಸಿಸ್ಟಮ್ ಇದೆ ಅಷ್ಟೇ. ಅಲ್ಲ, ಈಗ ಡೆಹ್ರಾಡೂನಲ್ಲೋ, ಲೇನಲ್ಲೋ ಅಥವಾ ಧರ್ಮಶಾಲನಲ್ಲೋ, ಒರಿಸ್ಸಾದಲ್ಲೋ ನಿಮ್ಮ ಫ್ರೆಂಡ್ ರಿಲೇಷನ್ ಇರ್ತಾರೆ, ಅವರಲ್ಲಿ ಇದ್ದಾರೆ ಅಂತ ನಿಮ್ಗೆ ಹಿಂಗೆ ಗೊತ್ತಾಗುತ್ತೆ. ಇಸ್ ದರ್ ಎನಿ ಇಂಟರ್ನಲ್ ಸಿಸ್ಟಮ್ ಟು ಕಮ್ಯುನಿಕೇಟ್ ವಿತ್ ಅದರ್ಸ್? ಇವಾಗ ಎಲ್ಲ ಫೋನ್ಲಿ ಮಾತಾಡಿದ್ರೆ ಎಲ್ಲ ಸಿಗ್ತಾರಲ್ಲ, ಇವಾಗ ಫೋನ್ ಇವಾಗ ಬರ್ತಾ ಎಲ್ಲ ಫೋನ್ಲಿ ವಿಡಿಯೋ ಕಾಲ್ ಮಾಡ್ಕೊಂಡು ಎಲ್ಲ ಮಾತಾಡಿ. ಅರ್ಲಿಯರ್ ಡೇಸ್ ಬರೀ ಚೀಟಿ ಬರೋದು ಅಷ್ಟೇ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ, ಈ ದೇವ